ಐ ಆಮ್ ರೆಡಿ. ಆಕಾಶದಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡಬೇಕು ಅಂತ ನನ್ನ ಕನಸು. ಆದರೆ ಆ ದಿನ ನಾನು ಸ್ಟಾಪ್ ಅಂತ ಕೂಗಬೇಕಾಯಿತು. ಮನಾಲಿ ಪ್ಯಾರಾಗ್ಲೈಡಿಂಗ್ ಈ ಥರ ಆಗ್ತದೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಮನಾಲಿ ಬಂದಾಗ ಎಲ್ಲರೂ ಸುಮಾರು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾರೆ ಆಯಿತಾ. ಇಲ್ಲಿ ಪ್ಯಾರಾಗ್ಲೈಡಿಂಗ್ ಇದೆ, ರಿವರ್ ರಾಫ್ಟಿಂಗ್ ಇದೆ, ಹಾಗೆಯೇ ಬಂಜಿ ಜಂಪಿಂಗ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿದೆ. ಅದರಲ್ಲಿ ನಾವೀಗ ಹಿಂದೆಗಡೆ ಕಾಣಿಸ್ತಿರುವಂತಹ ಬೆಟ್ಟದಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇದಕ್ಕೆ ತುಂಬಾ ಪ್ರೈಸ್ ಉಂಟು ಆಯಿತಾ. ಬಟ್ ಈ ಒಂದು ಎಕ್ಸ್ಪೀರಿಯನ್ಸನ್ನು ನಿಮಗೆ ತೋರಿಸ್ಬೇಕಂತ ಈ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದೇನೆ. ಸೊ ನೀವು ಕೂಡ ಮನಾಲಿ ಬಂದರೆ ಇದನ್ನು ಮಾಡ್ಬೋದಾ ಹೇಗೆ ಅಂತ ನಿಮಗೆ ತೋರಿಸ್ತೇನೆ. ಇಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡಲಿಕ್ಕೆ ಮುಂದೆ ಕಾಣಿಸ್ತಿರುವಂತಹ ಬೆಟ್ಟದ ಮೇಲೆ ಹೋಗಬೇಕು. ಇಲ್ಲಿ ನಾರ್ಮಲ್ ಕಾರ್ ಹೋಗೋದಿಲ್ಲ, 4x4 ಮೂಲಕನೇ ಹೋಗಬೇಕು. ಹೋಗೋ ದಾರಿ ಮಜಾ ಇದ್ರೂ ಕೂಡ ಕೆಳಗೆ ವ್ಯಾಲಿ ನೋಡಿದಾಗ ನರ್ವಸ್ ಆಗೇ ಆಗುತ್ತೆ. ಈಗ ನಾವು ಪ್ಯಾರಾಗ್ಲೈಡಿಂಗ್ ಮಾಡಲಿಕ್ಕೆ ಜಾಗ ಬಂದಿದ್ದೇವೆ. ಆ ಪ್ಯಾರಾಗ್ಲೈಡಿಂಗ್ ಮಾಡುವಂತಹ ಜಾಗ ಹೇಗಿದೆ ಅಂತ ನೋಡ್ತೀರಾ. ಇಲ್ಲಿಂದ ಇದೆಷ್ಟೊಂದು ಮೇಲ್ಗಡೆ ಇದೆ ಅಂತ ನನಗೆ ಗೊತ್ತಿಲ್ಲ. ಅಷ್ಟೊಂದು ಮೇಲೆಯಿಂದ ನಾವು ಪ್ಯಾರಾಗ್ಲೈಡಿಂಗ್ ಮಾಡಬೇಕು. ಇಲ್ಲಿಂದ ಹೋಗಿ 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 ಆ ಕಡೆ ಹೋಗ್ತದೆ. ಬಟ್ ನಿಜವಾಗ್ಲೂ ಸೂಪರ್ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಆಗೋದು ಗ್ಯಾರಂಟಿ ಇದು. ಸೊ ನೀವು ಕೂಡ ಈ ವಿಡಿಯೋ ನೋಡಿ ಖಂಡಿತ ಬರೋದಂತಾದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ, ಹೇಗೆ ಇದರ ಪ್ರೈಸ್ ಎಷ್ಟು, ನಂಬರ್ ಕೂಡ ಕೊಡ್ತೇನೆ. ಬಟ್ ಈಗ ಈ ಒಂದು ಪ್ಯಾರಾಗ್ಲೈಡಿಂಗ್ ಮಾಡ್ಕೊಂಬರೋಣ ಬನ್ನಿ. कैसा चल सकता है इधर? मेरे को पोड़ी आता है, थोड़ा स्लो आता है. ಸೊ ನೋಡಿ ಈ ಥರ ಹೋಗ್ತಾ ಇದ್ದೇವೆ. ಸ್ವಲ್ಪ ಹೆದರಿಕೆ ಆಗ್ತಾನೆ ಇದೆ ಈಗ, ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಒಂದು ಎಕ್ಸ್ಪೀರಿಯನ್ಸನ್ನು ಓವರ್ಕಮ್ ಮಾಡಿದರೆ ಯಾವುದು ಹೆದರಿಕೆ ಆಗೋದಿಲ್ಲ ಲೈಫಲ್ಲಿ ಇನ್ನು. ಯಾಕೆಂದರೆ ಇದರ ಮೊದಲು ಜಿಪ್ ಲೈನ್ ಒಂದು ಹೆದರಿಕೆ ಇತ್ತು. ಮೇ ಇದ್ದಾರೆ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ. ಹಾಗೆಯೇ ನಾವು ಕೂಡ ಈಗ ಹೋಗುವಂಥದ್ದು. ಸೂಪರ್ ಅಲ್ವಾ? कितना हाइट में हो अभी? अभी 7000 फीट हाइट. या जस्ट टाइम. मनाली में मनाली सबसे बड़ा फ्लाई है. डू वी पैराग्लाइडिंग, हाई फ्लाई. या ಎಸ್ या ಆಲ್ ದಿ ಬೆಸ್ಟ್. ಇಲ್ಲಿಂದ ಈಗ ಹೋಗ್ತಾ ಇದ್ದೇವೆ. ಈ ಕುಲ್ಲು ಮನಾಲಿಯಲ್ಲಿ ಇರುವಂತಹ ತುಂಬಾನೇ ಹೈಟ್ ಅಲ್ಲಿರುವಂತಹ ಒಂದು ಇದಲ್ಲ, ತುಂಬಾನೇ ಹೈಟ್ ಅಲ್ಲಿರುವಂತಹ ಪ್ಯಾರಾಗ್ಲೈಡಿಂಗ್ ಅಲ್ವಾ. ಜೈ ಜೈ ಕರ್ನಾಟಕ, ಜೈ ತುಳುನಾಡು, ಜೈ ತುಳುನಾಡು, जय तुलनाडु. ಎಸ್ या जय हिमाचल, ಜೈ ಹಿಮಾಚಲ್. ಎಸ್ ಜೈ ಹಿಮಾಚಲ್. ಸೊ ಹೋಗುವ, ಈ ಪ್ಯಾರಾಗ್ಲೈಡಿಂಗನ್ನು ಮಾಡುವ. ನೋಡಿ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ, ಹಾಗೆ ಕೂಡ ನಾವು ಕೂಡ ಹೋಗ್ತೇವೆ. ಸೊ ಲೈಫಲ್ಲಿ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನಿಜವಾಗ್ಲೂ ಯತಿರಾಜ್ ನಿಮ್ಗೊಂದು ಥ್ಯಾಂಕ್ಸ್. ಈ ಥರ ಒಂದು ಪ್ಲ್ಯಾನ್ ನಮಗೆ ಮನಾಲಿ ಅಂತ ಪ್ಲ್ಯಾನ್ ಮಾಡಿ ನನ್ನ ತಲೆಯಲ್ಲಿ ಇರಲೇ ಇಲ್ಲ ಈ ಮನಾಲಿ ಅಂತ ಹೇಳೋದು. ಸೊ ನಮ್ಮ ಯತಿರಾಜ್ ಅವರು ಪ್ಲ್ಯಾನ್ ಮಾಡಿ ಮನಾಲಿಯನ್ನು ಹೋಗುವ ಅಂತ ಪ್ಲ್ಯಾನ್ ಮಾಡಿದರು. ಸೊ ಹಾಗಾಗಿ ಈಗ ನಾವಿವತ್ತು ಈ ಪ್ಯಾರಾಗ್ಲೈಡಿಂಗ್ ಮಾಡುವಂತಹ ಸ್ಥಳದಲ್ಲಿದ್ದೇವೆ. ನಿಮಗೆ ನನ್ನ ಎದೆ ಬಡಿತ ಕೇಳಿಸ್ತಾ ಇಲ್ಲ, ಬಟ್ ಎದೆ ಬಡಿತ ಎಷ್ಟೊಂದು ಜೋರಾಗಿದೆ ಅಂತ ನಿಮಗೆ ಇಲ್ಲಿ ಬಂದರೆ ಎಕ್ಸ್ಪೀರಿಯನ್ಸ್ ಆಗೋದಾಯ್ತಾ. ರೆಡಿ? ಐ ಆಮ್ ರೆಡಿ. खंडित लाइफ में एक्सपीरियंस मान लेबेकु है ना भाई. बिल्कुल लाइफ में ऐसा एक्सपीरियंस सभी को करना है. क्योंकि ಯಾಕೆಂದರೆ ನಾವು ಹೆದರಿಕೊಂಡು ಕೂತ್ರೆ ಆ ಒಂದು ಹೆದರಿಕೆ ಏನಿದೆ ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರ್ತದೆ ಆಯಿತಾ. ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಣ ಎಲ್ಲತ್ತಾದರೆ ನಿಜವಾಗ್ಲೂ ಮುಂದೆ ಮಾಡಬೇಕು. ನಿಜವಾಗ ತುಂಬಾ ಖುಷಿ ಆಗ್ಬಾರ್ದು. ತುಂಬಾ ಇನ್ನೂ ಅನ್ನೋದ್ಲೇ ತುಂಬಾ ಇಮೋಷ್ನಲ್.
ಈ ಮಾತಾಡುವಾಗ ಇನ್ನೂ ಎಮೋಷನಲ್ ಆಗ್ತಿದೆ. ಯಾಕಂದರೆ ಇಲ್ಲಿಂದ ಕೆಳಗಡೆ ನೋಡುವಂತಹ ಜಾಗ ನನಗೆ ಹೇಗಿದೆ, ಹಾಗೆಯೇ ಇವನ್ನ ಎಕ್ಸ್ಪೀರಿಯನ್ಸ್ ಮನಸ್ಸಲ್ಲಿ ಇಲ್ಲಿ ಬರೋ ಮೊದಲು ತುಂಬಾ ಹೆದರಿಕೆ ಇತ್ತು. ಅಲ್ಲಿ ನಿಲ್ಲುವಾಗನೂ ತುಂಬಾ ಹೆದರಿಕೆ ಇತ್ತು. ಈಗ ಅದೆಲ್ಲ ಹೋಗಿ ಮನಸ್ಸು ತುಂಬ ಒಂದು ಗುಲಾಬಿ ತೋಟ ಆಗ್ತಾಯಿದೆ. ಅಷ್ಟೊಂದು ಖುಷಿ ಆಗ್ತಿದೆ, ಯಾಕೆಂದರೆ ಕೆಳಗಡೆ ನೋಡಿ ಹೇಗಿದೆ ವ್ಯೂ ಅಂತ. ಸೊ ಇದರ ಪ್ರೈಸನ್ನು ಎಣಿಸ್ಕೊಂಡು ನಾವು ಬರದೇ ಇರ್ತಿದ್ರೆ ತುಂಬಾ ಲೈಫಲ್ಲಿ ಏನೋ ಮಿಸ್ ಆದಾಗೆ ಆಗ್ತಿದ್ವಿ. ಯಾಕೆಂದರೆ ಇದು ಪ್ಯಾರಾಗ್ಲೈಡಿಂಗ್ ಬೇರೆ ಎಲ್ಲ ತುಂಬ ಊರುಗಳಲ್ಲಿ ಉಂಟಾಯ್ತಾ, ಈ ವರ್ಕಳದಲ್ಲಿ ಉಂಟು, ಹಾಗೆಯೇ ಬೇರೆ ಬೇರೆ ಇಂಡಿಯಾದ ಹೊರಗಡೆ ತಗೊಂಡಿದ್ದ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಕೂಡ ಮನಾಲಿ ಬನ್ನಿ. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೋಸ್ಕರ ಅಂತಲೇ ಮನಾಲಿ ಬನ್ನಿ. ಇಲ್ಲಕ್ಕೋದ್ದು 2000 5000 ತನಕ ಇದಕ್ಕೆ ಸಪ್ರೇಟ್ ಅಂತ ಹೇಳಿ ಇಲ್ಲಿ ಆ್ಯಕ್ಟಿವಿಟೀಸ್ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಏನಿದೆ. ಯಾಕಂದರೆ ನಾವು ಕೆಲಸ ಮಾಡಿ ದುಡ್ಡು ಮಾಡ್ತೀವಿ, ತಿಂತೀವಿ, ಇಷ್ಟೆಲ್ಲ ಜೀವನ. ಟ್ರಾವೆಲ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಇತ್ತಿತ್ತ ಒಳ್ಳೆ ಜನರನ್ನು ಮೀಟ್ ಮಾಡಬೇಕು, ಇತ್ತಿತ್ತ ಒಳ್ಳೆ ಜಾಗಗಳನ್ನು ನೋಡಬೇಕು ಅಂತ ಹೇಳ್ತಾ ಈಗ ಇದೊಂದು ಸುಂದರ ನೋಡ್ಕೊಂಬರೋಣ, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬರೋಣ. जब हम लेती हुई कोचिंग ना मैप प्रू का लैपटॉप तो आपने ऐसे लैपटॉप करना है ऐसा हाँ ऐसा एक ओके ना ये याद करो मैप प्रू का लैपटॉप देन यू थ्रू लैपटॉप ओके ओके ಇಲ್ಲಿವರೆಗೂ ಆರಾಮಾಗಿ ಹೋಗ್ತಿದ್ದ ನಾನು ಇಲ್ಲಿಂದ ಮುಂದೆ ಏನಾಯಿತು ಅಂತ ನಿಮಗೆ ಹೇಳ್ತೇನೆ. ನಾರ್ಮಲ್ ಪ್ಯಾರಾಗ್ಲೈಡಿಂಗಲ್ಲಿ ಹಾರೋದು ಮಾತ್ರ, ಬಟ್ 500 ರೂಪೀಸ್ ಎಕ್ಸ್ಟ್ರಾ ಕೊಟ್ಟರೆ ಥ್ರಿಲ್ ರೈಡ್ ಮಾಡಿಸ್ತಾರೆ. ಅದೇ ಆಗಿದ್ದು ಪ್ರಾಬ್ಲಮ್. ಇದರಲ್ಲಿ ಫುಲ್ ಅಡ್ವೆಂಚರಸ್ ಆಗಿ ಟರ್ನ್ ಆ್ಯಂಡ್ ಟ್ವಿಸ್ಟ್ ಮಾಡಿದಾಗ ತಲೆ ಹೊಟ್ಟೆ ಎಲ್ಲನೂ ತಿರುಗ್ತಾ ಇರುತ್ತೆ. ಹಾಗಾಗಿ ನೀವೇನಾದರೂ ಪ್ಯಾರಾಗ್ಲೈಡಿಂಗಲ್ಲಿ ಥ್ರಿಲ್ ಚೂಸ್ ಮಾಡೋದಂತಾದರೆ ಸ್ವಲ್ಪ ಯೋಚನೆ ಮಾಡಿ, ಆಯಿತಾ? कितना एक्स्ट्रा 500 क्या करता है? घुमाने जो नीचे नहीं होगा अभी हाइट में होगा ही होगा वो थोड़ा ऊपर जाएगा, ऊपर नहीं जाएगा मतलब नीचे ही जाएगा. हाँ करो. It was at this moment he knew. He fucked up. गिरता नहीं है ना? ये नहीं चाहिए नीचे नहीं पैसा देगा, नहीं चाहिए भाई, नहीं चाहिए ओ पैसा देगा मैं, नहीं चाहिए भैया, नहीं चाहिए भाई, मैं मेरा एज भाई नहीं चाहिए, प्लीज नहीं करेगा, प्लीज भाई. अरे यहाँ पे आप मिल चाहिए नहीं मेरा ये हो गया बस ओके नो प्रॉब्लम स्लो चलेगा ऐसा रिलैक्स होके चलेगा. ओह क्या मजा नहीं अभी. तबीयत खराब हो गया. अच्छा जब हम पे ओके नो प्रॉब्लम और देखो ना होता फिर नहीं ओ नहीं वो तबीयत नहीं कोई भाई नेक्स्ट टाइम कर लेना काम करता है नेक्स्ट टाइम, क्योंकि वो तबीयत करेगा ये तो ये हमारा यूट्यूब है ना, तो ओके वो नेक्स्ट टाइम जो व्लॉग जब आ गया तो डरता है. Can you believe I said that? Like, how cute. You can put me in the trash can, throw me on the sidewalk, drop me at the crossroads, sell me at the thrift shop. I don't really care where you send me. No, I don't really care. You can drop me in the ocean, leave me in the alley, hide me in the basement, or leave me at the lost and found. I don't really care where you lose me. Or if you choose me. I'm a genius, didn't even graduate, don't have a blue check, not verified, but when I go out, I feel satisfied. ಸೊ ಒಂದು ಬ್ಯೂಟಿಫುಲ್ ಆದಂತಹ ಸ್ವರ್ಗ ಥರ ಎಕ್ಸ್ಪೀರಿಯನ್ಸ್ ಆದಂತಹ ಈ ಒಂದು ಪ್ಯಾರಾಗ್ಲೈಡಿಂಗ್ ಮಾಡ್ಕೊಂಡು ಬಂದ್ವಿ. ಅದೇ ಪ್ಯಾರಾಗ್ಲೈಡಿಂಗ್ ಮಾಡೋದು ಖುಷಿನೇ, ಅದರ ಹಿಂದೆಗಡೆ ಇರುವಂತಹ ಕಷ್ಟ ನೋಡಿ ಎಷ್ಟು. ಪಾಪ ಅದನ್ನು ಫೋಲ್ಡ್ ಮಾಡಬೇಕು, ಅದನ್ನು ಎತ್ಕೊಂಡು ಆ ಗಾಡಿಯಲ್ಲಿ ವಾಪಸ್ ಆ ಗುಡ್ಡದ ಮೇಲೆ ಹೋಗಬೇಕು. ಸೊ ಇದು ಕೂಡ ಕಷ್ಟನೇ, ಬಟ್ ಕಷ್ಟದ ನಡುವೆ ಈ ಥರ ಖುಷಿ ಕೂಡ ಉಂಟು. ಸೊ ನೀವೇನಾದರೂ ಮನಾಲಿಗೆ ಬಂದರೆ ಖಂಡಿತ ಈ ಒಂದು ಜಾಗದಲ್ಲಿ, ಯಾಕೆಂದರೆ ಅಷ್ಟೊಂದು ಮೇಲೆ ಬೆಟ್ಟದ ಮೇಲೆಯಿಂದ ಈ ಥರ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ ಆಯಿತಾ. ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೇನೆ. ಸೊ ನೀವು ಕೂಡ ಖಂಡಿತ ಮಾಡಬೇಕು ಲೈಫಲ್ಲಿ. ಸೊ ಇಲ್ಲಿ ನಿಮಗೆ ಸಪ್ರೇಟಾಗಿ ನಿಮ್ಮ ಹತ್ರ ಗೋಪ್ರೋ ಇಲ್ಲ ಅಂತ ಆದರೆ ಅವ್ರದ್ದೇ ಆದಂತಹ ಗೋಪ್ರೋ ಕೊಡ್ತಾರೆ, ಅದಕ್ಕೆ 500 ರೂಪೀಸ್ ಎಕ್ಸ್ಟ್ರಾ ಕೊಡಬೇಕು ವೀಡಿಯೋಗೆ. ಹಾಗೆಯೇ ಫೋಟೋಸ್ ಕೂಡ ತೆಗಿತಾರೆ ಕ್ಯಾಮ್ರಾದಲ್ಲಿ. ಸೊ ಬರೋವರ ಫೋಟೋಸ್ ಕೂಡ ತೆಗಿದ್ದಾರೆ. ಸೊ ಅದಕ್ಕೂ ಕೂಡ ಈ ನಮ್ಮದೊಂದು ಎಷ್ಟು ಫೋಟೋ ಉಂಟು ಅಷ್ಟು ಫೋಟೋಗೆ ಒಂದು ಪ್ರೈಸ್ ಹೇಳ್ತಾರೆ, ಆ ಪ್ರೈಸಲ್ಲಿ ನಾವು ತಗೊಳ್ಬೋದು. ಸೊ ಇದೊಂದು ಎಕ್ಸ್ಪೀರಿಯೆನ್ಸನ್ನು ನಾನು ಮಾಡಬೇಕಿತ್ತು, ಲೈಫಲ್ಲಿ ಒಮ್ಮೆ ಆದರೂ ಮಾಡಬೇಕಿತ್ತು. ಬೇರೆ ಕಡೆ ಟ್ರೈ ಮಾಡಿದೆ, ಅದರಲ್ಲಿ ಆಗಲಿಲ್ಲ. ಬಟ್ ನಾನು ಅಲ್ಲಿ ಆಗದಿದ್ದದ್ದೇ ಒಂದು ಲೆಕ್ಕದಲ್ಲಿ ಒಳ್ಳೇದಂತಾಯಿತು. ಯಾಕಂದರೆ ಇಲ್ಲಿ ಈ ಒಂದು ಖುಷಿಯಾದಂತಹ
ಈ ಎನ್ವೈರ್ಮೆಂಟ್ ಅಥವಾ ಈ ಒಂದು ನೇಚರ್ ನಡುವೆ ಮಾಡೋದೇ ಬೇರೆಯೇ ಖುಷಿಯಾಗಿತ್ತು. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಕಸೋಲ್ ಕಡೆ ಹೋಗುವ. ಈ ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ಖಂಡಿತ ಮಾಡಿ. ಈಗ ಇಲ್ಲಿಂದ ಹೊಸ ಒಂದು ಜಾಗಕ್ಕೆ ಹೋಗುವಂತಹ ಸಮಯ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಇಷ್ಟೊಂದು ಆ್ಯಕ್ಟಿವಿಟೀಸ್ ತೋರಿಸಿಯೂ ಕೂಡ, ಇಷ್ಟೊಂದು ಜಾಗಗಳನ್ನು ತೋರಿಸಿಯೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ನೀವು ಜಾಗಗಳನ್ನು ನೋಡೋದನ್ನು ಮಿಸ್ ಮಾಡ್ತಾ ಇದ್ದೀರಾ. ನಾನು ಇಷ್ಟೊಂದು ಜಾಗಗಳನ್ನು ತೋರಿಸ್ತಾ ಇದ್ದೇನೆ, ನೀವು ಅದನ್ನು ನೋಡೋದನ್ನು ಮಿಸ್ ಮಾಡ್ತಿದ್ದೀರಾ, ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮಿಸ್ ಮಾಡ್ತಿದ್ದೀರಾ, ಅದನ್ನು ಎಂಜಾಯ್ ಮಾಡುವಂಥದ್ದು ಮಿಸ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಈಗ ಇಲ್ಲಿಂದ ನೆಕ್ಸ್ಟ್ ಜಾಗಕ್ಕೆ ಹೋಗುವಂಥ ಸಮಯ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಇಲ್ಲಿಂದ ದೂರ ಇರುವಂತಹ ಒಂದು ಸಣ್ಣ ಹಳ್ಳಿ ಕಸೋಲನ್ನು ತೋರಿಸ್ತೇನೆ, ಬ್ಯೂಟಿಫುಲ್ ಕಸೋಲನ್ನು ತೋರಿಸ್ತೇನೆ. ಸೊ ಹೋಗುವ ಬನ್ನಿ.